Okay, welcome to our YouTube channel. Already we discussed first part of this chapter, that is exploring the world of science. ನೋಡ್ರಿ ನಾವು ಮೊದಲಿನ ಕ್ಲಾಸ್ನಲ್ಲಿ ಏನಾಗ್ತದೆ ಫಸ್ಟ್ ಚಾಪ್ಟರ್ದು ಪಾರ್ಟ್ ಏನು ಮಾಡ್ತೇವೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಆ ಪಾರ್ಟ್ ನಿಮಗೆ ನೋಡಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಹೋಗ್ರಿ, ಆ ಪಾರ್ಟ್ ನಿಮ್ಗೆ ಸಿಗ್ಬಿಡ್ತದೆ. ಸೊ ನಾವು ಫರ್ದರ್ ವಿಲ್ ಕಂಟಿನ್ಯೂ, ನಾವು ಫರ್ದರ್ ಏನು ಮಾಡೋಣ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಏನು ಆಗ್ತದೆ ನೋಡ್ರಿ, ಕಿಲ್ ನೋಡ್ರಿ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನು ಹೇಳ್ತಾನೆ ಮನುಷ್ಯ ಅವ. ಸೊ ಆ್ಯಸ್ ಯು ಟರ್ನ್ ಈಚ್ ಪೇಜ್ ಆಫ್ ದಿಸ್ ಬುಕ್ ವಿ ಹೋಪ್ ಏನಾಗ್ತದೆ, ನಾವು ಈ ಪೇಜ್ ಏನಾಗ್ತದೆ ಟರ್ನ್ ಮಾಡ್ಕೋತ ಹೋಗ್ದೇವೆ ಅಂತ ತಿಳ್ಕೊರಿ. ಸೊ ನಾವು ಈ ಪೇಜ್ ಟರ್ನ್ ಮಾಡ್ಕೋತ ಹೋದಾಗ ಏನು ಗೊತ್ತಾಗ್ತದೆ, ವಿ ಹೋಪ್ ಯು ನೋಟಿಸ್ ದ ಇಂಟ್ರೆಸ್ಟಿಂಗ್ ಡಿಸೈನ್ ಆಫ್ ಅವರ್ ಪೇಜ್ ನಂಬರ್ಸ್ ಒನ್ಸ್ ಅಗೇನ್. ನೋಡಿರಿ ಏನಾಗ್ತದೆ, ಇಲ್ಲಿ ನೀವು ಹೆಂಗೆ ಪೇಜ್ ಟರ್ನ್ ಮಾಡ್ಕೋತ ಹೋಗ್ತೀರಿ, ಅಲ್ಲಿ ಆ ನಂಬರ್ಸ್ಗಳು ಅಸೈನ್ ಮಾಡಿರ್ತಾರಲ್ಲ, ಆ ನಂಬರ್ಸ್ಗಳು ಅಸೈನ್ ಅದ್ರಾಗೂ ಡಿಸೈನ್ ಬೇರೆ ಬೇರೆ ಅದಂತ ಹೇಳ್ತಾನವ. ನೋಡಿರಿ, ಆನ್ ದ ಲೆಫ್ಟ್ ಹ್ಯಾಂಡ್ ಪೇಜಸ್ ಅಟ್ ದ ಬಾಟಮ್ ವಿಲ್ ಫೈಂಡ್ ದ ಇಮೇಜಸ್ ಆಫ್ ಅ ರೂಟ್ symbolizing the deep solid foundation of knowledge that keeps us connected to our environment, traditions and our cultural and natural heritage. ನೋಡ್ರಿ ಏನು ಹೇಳ್ತಾನಪ್ಪ ಅಂದ್ರೆ, ನಿಮ್ಮದು ಪೇಜಿನ ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ಏನು ನಂಬರ್ ಬರೆದಿರ್ತಾರಲ್ಲ, ಆ ನಂಬರ್ ಏನಾಗ್ಯದ ಬಾಟಮ್ ಒಳಗೆ ಎದರ್ಲಿಂದ ಕನೆಕ್ಟೆಡ್ ಮಾಡಂತ ಹೇಳ್ತಾನವ, ರೂಟ್ಲಿಂತ. ಆ ರೂಟ್ಲಿಂತ ಏನಾಗ್ಯದ, ರೂಟ್ಲಿಂತ ಏನಾಗ್ಯದ ಕನೆಕ್ಟ್ ಆಗ್ಯದ. ಅದು ರೂಟ್ ಏನು ಇಂಡಿಕೇಟ್ ಕೊಡ್ತಪ್ಪ ಅಂತಂದ್ರೆ, ಏನು ಸಿಂಬಲೈಸ್ ಮಾಡ್ತದ, ನಮ್ಮದು ಫೌಂಡೇಶನ್, ನಮ್ಮ ನಾಲೆಜ್ ಎಲ್ಲ ಏನದ ನ್ಯಾಚುರಲ್ ಅದ, ನಮ್ಮ ನ್ಯಾಚುರಲ್ ಥಿಂಗ್ಸ್ಲಿಂತ ಬಂದದ ಅಂತ ಹೇಳ್ತಾನೆ. ಯಾವುದೇ ಎನ್ವೈರ್ಮೆಂಟ್ ಆಗಿರ್ಬೋದು, ಟ್ರೆಡಿಷನ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅದೆಲ್ಲ ಬಿಲಾಂಗ್ಸ್ ಸಿಗದ ಅಂತ ಹೇಳ್ತಾನೆ. ಅದು ನಮ್ಮ ನೇಚರ್ಲಿಂತೆ ಪ್ರೊವೈಡ್ ಆಗ್ಯದ ಅಂತ ಹೇಳ್ತಾನೆ. ಸೊ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಾನೆ, ಆನ್ ದ ರೈಟ್ ಹ್ಯಾಂಡ್ ಪೇಜಸ್ ಇನ್ ದ ಟಾಪ್ ಆಫ್ ದ ಕಾರ್ನರ್ ವಿಲ್ ಫೈಂಡ್ ಅ ಕೈಟ್ ಸೋರಿಂಗ್ ಇನ್ ದ ಸ್ಕೈ. ನೋಡ್ರಿ ಲೆಫ್ಟ್ ಸೈಡ್ ಆಫ್ ದ ಪೇಜ್ ಒಳಗೆ ಏನು ಕೊಟ್ಟಾನ, ರೂಟ್ಸ್ ಡಿಸೈನ್ ಮಾಡ್ಯಾನಂತ ಹೇಳ್ತಾನೆ. ಅದು ಏನು ಇಂಡಿಕೇಶನ್ ಮಾಡ್ತಾ, ನಾವು ವಿ ಆರ್ ಬಿಲಾಂಗ್ಸ್ ಟು ದ ನೇಚರ್, ವಿ ಆರ್ ಕಮ್ಮಿಂಗ್ ಫ್ರಮ್ ದ ನೇಚರ್. ಅಂದ್ರೆ ನಾವೆಲ್ಲ ಬಿಲಾಂಗ್ ಎದಕ್ಕಿದ್ದೆವು, ನೇಚರಿಗೆ ಬಿಲಾಂಗ್ ಇದ್ದೆವು. ಅದೇ ರೀತಿಗೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಕಾರ್ನರ್ ಆಫ್ ದ ಪೇಜ್ ಒಳಗೆ ಏನು ಕೊಟ್ಟಾನ, ಅವು ಕೈಟ್ ಏನಾಗದ ಸೋರಿಂಗ್ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಹಾರಾಡ್ಲಿರ್ತದ ಸ್ಕೈ ಒಳಗೆ. ಅದು ಇಂಡಿಕೇಶನ್ ಕೊಡ್ತದೆ. ಅದು ಏನು ಹೇಳ್ಕೊಡ್ತದ, ರಿಮೈಂಡಿಂಗ್ ಅಸ್ ದಟ್ ಕ್ಯೂರಿಯಾಸಿಟಿ ಮಸ್ಟ್ ಟೇಕ್ ಫ್ಲೈಟ್. ಆಲ್ವೇಸ್ ಕ್ಯೂರಿಯಾಸಿಟಿ ಏನಾಗಬೇಕು, ಯಾವಾಗಲೂ ಆಕಾಶದಲ್ಲಿ ಸ್ಕೈಗೆ ಏನಾಗಬೇಕು, ರೀಚ್ ಆಗಬೇಕು. ಅಂದ್ರೆ ಸ್ಕೈಗೆ ರೀಚ್ ಆಗಬೇಕಂದ್ರೆ ಇವಾಗ thinking level should be always upgrade, it should not be reduce, it always should be increase. ಅಂತಂದ್ರೆ ಹ್ಯಾಂಗೆ ನೀವು ಸ್ಟಡಿ ಮಾಡ್ಕೋತ ಹೋಗ್ತೀರಿ, ಯುವರ್ ಕ್ಯೂರಿಯಾಸಿಟಿ ಏನಾಗಬೇಕು, ಯಾವಾಗಲೂ ಇನ್ಕ್ರಿಮೆಂಟ್ ಆಗಬೇಕು, ಹೊರತಾಗಿ ಡಿಕ್ರಿಮೆಂಟ್ ಆಗಬಾರ್ದು ಅಂತ ಮೀನಿಂಗ್ ಆಗ್ತದಲ್ಲಿ. ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಾನಪ್ಪ ಅಂದ್ರೆ, ಇಫ್ ವಿ ಆರ್ ಎಕ್ಸ್ಪ್ಲೋರ್ ದ ಅನ್ನೋನ್, ಯಾವಾಗಲೂ ಏನು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು, ಸ್ಟಡಿ ಮಾಡಬೇಕು. ಯಾವುದು ಅನ್ನೋನ್ ಥಿಂಕಿಗೆ. ಈಗ ಅನ್ನೋನ್ ಅಂದ್ರೆ ಗೊತ್ತಿರೋದಂಥ ಥಿಂಕಿಗೆ. ಟುಗೆದರ್ ದೀಸ್ ಟು ಸಿಂಬಾಲ್ಸ್ ದ ರೂಟ್ ಆ್ಯಂಡ್ ದ ಕೈಟ್ ಇನ್ವೈಟ್ ಯು ಟು ಸ್ಟೇ ಗ್ರೌಂಡೆಡ್ ಇನ್ ರಿಯಲ್ ಅಬ್ಸರ್ವೇಷನ್ಸ್. ಇವು ರೂಟ್ ಮತ್ತು ಕೈಟ್ ಏನು ಇಂಡಿಕೇಶನ್ ಕೊಡ್ತಾವೆ, ಏನು ಹೇಳ್ಕೊಡ್ತಾವಪ್ಪ ಅಂದ್ರೆ, ನೀವು ಯಾವಾಗಲೂ ರೂಟ್ ಏನಂತ ಹೇಳ್ತದೆ, ನೀವು ಯಾವಾಗಲೂ ಗ್ರೌಂಡೆಡ್ ಇರಬೇಕು. ಆಮೇಲೆ ಮತ್ತೇನಾಗ್ತದಪ್ಪ ಅಂತಂದ್ರೆ, ಇದು ನಿಮಗೆ ಕೈಟ್ ಏನು ಕೊಡ್ತದೆ, ನಿಮಗೆ ಅಬ್ಸರ್ವೇಷನ್ ಮಾಡಿರಿ, ಎಕ್ಸ್ಪ್ಲೋರೇಷನ್ ಮಾಡಿರಿ ಅಂತ ನಿಮಗೆ ಇಂಡಿಕೇಶನ್ ಕೊಡ್ತದೆ, ಅಥವಾ ನಿಮಗೆ ಏನು ಮಾಡ್ತದೆ, ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ ಇಲ್ಲಿ. ನೋಡ್ರಿ ಮುಂದೆ ಏನು ಹೇಳ್ತಾನೆ, ವೈಲ್ ಅಲೋವಿಂಗ್ ಯುವರ್ ಐಡಿಯಾಸ್ ಟು ಸೋರ್ ಟುವರ್ಡ್ಸ್ ದ ನ್ಯೂ ಹಾರಿಜನ್ಸ್. ಕೈಟ್ ಏನು ಮಾಡ್ತದೆ, ನ್ಯೂ ಥಿಂಗ್ಸಿಗೆ ಹಾರಿಜನ್ಸ್, ಅದು ನ್ಯೂ ಥಿಂಗ್ ಡಿಸ್ಕವರ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ರಿಮೆಂಬರ್, ಇನ್ವೆಸ್ಟಿಗೇಷನ್ ಇನ್ ಸೈನ್ಸ್ ವರ್ಕ್ಸ್ ಬೆಸ್ಟ್ ಓನ್ಲಿ ವೆನ್ ವಿ ಬ್ಯಾಲೆನ್ಸ್ ದ ಸಾಲಿಡ್ ಗ್ರೌಂಡ್ ಆಫ್ ಕೇರ್ಫುಲ್ ಅಬ್ಸರ್ವೇಷನ್ ವಿತ್ ದ ಫ್ರೀಡಮ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್. ನೋಡಿರಿ ಏನೋ ಸೈನ್ಸ್ ಒಳಗೆ ಏನು ನಿಮಗೆ ಬೆಸ್ಟ್ ಬ್ಯಾಲೆನ್ಸ್ ಮಾಡ್ತಪ್ಪ ಅಂತಂದ್ರೆ, ನೀವು ಸಾಲಿಡ್ ಗ್ರೌಂಡ್ ಕೇರ್ಫುಲ್ ಅಂದ್ರೆ ನೀವು ಇಲ್ಲಿ ಗ್ರೌಂಡ್ ಇರುವಂಥ ಥಿಂಗ್ಸ್ಗಳನ್ನು ಕೂಡ ಅಬ್ಸರ್ವೇಷನ್ ಮಾಡಬೇಕು. ಮತ್ತು ಅದಕ್ಕೆ ಕ್ರಿಯೇಟಿವ್ ಥಿಂಕಿಂಗ್ ಮೀನ್ಸ್ ನಿಮ್ಮ ಡಿಫ್ರೆಂಟ್ ವೇ ಒಳಗೆ ಏನಾಗ್ತದೆ, ಆಬ್ಜೆಕ್ಟ್ಸಿಗೆ ಲುಕ್ ಮಾಡೋದಂಥ, ಅಬ್ಸರ್ವೇಷನ್ ಮಾಡೋದಂಥದ್ದು ಕೆಪಾಸಿಟಿ ಇರಬೇಕು. ಓನ್ಲಿ ಒನ್ ವೇ ಶುಡ್ ನಾಟ್ ಥಿಂಕ್, ವಿ ಶುಡ್ ಥಿಂಕ್ ಇನ್ ಡಿಫ್ರೆಂಟ್ ವೇಸ್ ಅಂತ ಹೇಳ್ತಾನವ. ನೋಡ್ರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನು ಹೇಳ್ತಾನವ, ಆಮೇಲೆ ರಬ್ ಮಾಡೋಣ. ಓಕೆ, ಸೊ ರಬ್ ಮಾಡೋಣ. ಸೊ ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದಿಸ್ ಫಸ್ಟ್ ಪೇಜ್ ವಾಟ್ ವಿಲ್ ಸೇ ಎಸ್. ಸೊ ನೋಡ್ರಿ ಏನು ಹೇಳ್ತಾನೆ ಲಾಸ್ಟ್ ಪ್ಯಾರಾಗ್ರಾಫ್, ಯು ವಿಲ್ ಆಲ್ಸೋ ನೋಟಿಸ್ ಸಮ್ ಪ್ಯಾಟರ್ನ್ಸ್ ಇನ್ ದ ಲೈನ್ಸ್ ಎಟ್ ದ ಬಾಟಮ್. ಸೊ ನೋಡ್ರಿ ಈ ರೀತಿಯಾಗಿ ಪ್ಯಾಟರ್ನ್ಸ್ಗಳು ಅಬ್ಸರ್ವ್ ಆಗ್ಲಿರ್ತಾವ. ಸೊ ಇದೇ ಹೇಳ್ತಾನೆ, ಈ ರೀತಿಯಾಗಿ ಪ್ಯಾಟರ್ನ್ಸ್ಗಳು ಅಬ್ಸರ್ವ್ ಆಗ್ಲಿರ್ತವೆ. ಏನು ಇಂಡಿಕೇಟ್ ಮಾಡ್ತಿದ್ದು, ದೇರ್ ಆರ್ ಸಮ್ ಹೈಡನ್ ಸೈಂಟಿಫಿಕ್ ಥಾಟ್ಸ್ ಇನ್ ದೀಸ್ ಆ್ಯಸ್ ವೆಲ್ ಆ್ಯಸ್ ಹಿಯರ್. ಇದ್ರಾಗೂ ಏನದ, ಇಲ್ಲಿ ಒಂದು ಸಮ್ ಹೈಡನ್ ಕಂಟೆಂಟ್ ಅದ, ಹೈಡನ್ ಥಾಟ್ಸ್ ಅವ ಅಂತ ಹೇಳ್ತಾನೆ. ಬಟ್ ಡೋಂಟ್
ವರಿ, ದೇ ಆರ್ ಮೇನ್ಲಿ ಟು ಮೇಕ್ ದ ಪೇಜ್ ಅ ಲಿಟಲ್ ಲೆಸ್ ಬೋರಿಂಗ್. ಯಾಕೆ ಹಂಗೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ನಿಮಗೆ ಬೋರ್ ಆಗಬಾರ್ದು ಅಂತ ಹೇಳ್ತಾನಷ್ಟೇ, ಮತ್ತೇನಿಲ್ಲ. ಲೆಟ್ ಅಸ್ ನಾವು ಟೇಕ್ ಅ ಬ್ರೀಫ್ ಲುಕ್ ಎಟ್ ದ ವೇರಿಯಸ್ ಸ್ಟಾಪ್ಸ್ ಆನ್ ಅವರ್ ಜರ್ನಿ ದಿಸ್ ಇಯರ್. ವಿ ವಿಲ್ ಸಿ ವೇರ್ ಅವರ್ ಕ್ಯೂರಿಯಾಸಿಟಿ is supported by strong roots and lifted by soaring ideas might ಟೇಕ್ ಅಸ್. ಸೊ ಈ ಚಾಪ್ಟರ್ಗೆ ಏನಾಗ್ತದೆ, ನಮ್ಮ ಸೈನ್ಸ್ ಎಲ್ಲಿ ಹೋಗ್ತದೆ, ಹೆಂಗೆ ಹೋಗ್ತದೆ ಬಗ್ಗೆ ಅದ್ರ ಬಗ್ಗೆ ಫುಲ್ ಸ್ಟಡಿ ಮಾಡೋಣ ಅಂತ ಹೇಳ್ತಾರೆ ನೋಡಿರಿ. ಸೊ ರೈಟಾ, ಓಕೆ. ಸೊ ನೆಕ್ಸ್ಟ್ ಪೇಜ್ ಏನು ಹೇಳ್ತದೆ ನೋಡೋಣ. ನೋಡಿರಿ ಏನು ಹೇಳ್ತಾನೆ ನೋಡಿರಿ. ಓಕೆ, ಇಲ್ಲಿ ನೋಡ್ರಿ ಏನು ಹೇಳ್ತಾನ. ಸೊ ಹಿಯರ್ ವಿ ಕ್ಯಾನ್ ಸಿ ಇನ್ ದ ಪಿಕ್ಚರ್ ಸಮ್ ಡಾಕ್ಟರ್ ಈಸ್ ಗಿವಿಂಗ್ ಸಮ್ ಇಂಜೆಕ್ಷನ್ ಟು ದಟ್ ಬಾಯ್. ಸೊ ವೈ doctor is giving injection to that boy, you should understand from the picture only. You should think that is only thinking will say why the doctor is why doctor is giving injection to that boy. First what will think in our mind, ನಮಗೇನು ತಲೆಗೆ ಬರ್ತದಪ್ಪ ಅಂದ್ರೆ ಏನೋ ಅವನಿಗೆ ಏನಾಗ್ಯದಪ್ಪ, ಫೀವರ್ ಬಂದಿರಬೇಕು ಅಥವಾ ಏನಾಗುತ್ತೆ, ಯಾವುದೊಂದು ಇಂಜೆಕ್ಷನ್ಸ್ ಎದು ಕೊಡ್ಲತ್ತನಪ್ಪ ಅಂದ್ರೆ ಒಂದು ವ್ಯಾಕ್ಸಿನೇಷನ್ ಕೊಡ್ತಿರ್ತಾ ಇರಬೇಕು. ಲೈಕ್ ನಮ್ಮ ಕೋವಿಡ್-19 ಒಳಗೆ ಬಂದಿತ್ತಲ್ಲ, ಆ ಟೈಪ್ ಆಫ್ ಏನೋ ವ್ಯಾಕ್ಸಿನೇಷನ್ ಕೊಡ್ತಾ ಇರ್ಬೋದು ಅಂತ ನಮಗೆ ಥಿಂಕ್ ಆಗ್ತದ. ಸೊ ಹಿಂಗೆ ನಾವು ಯಾವಾಗಲೂ ಏನು ಮಾಡಬೇಕು, ಥಿಂಕ್ ಮಾಡ್ಕೋತಾ ಇರಬೇಕು ಅಂತ ಹೇಳ್ತಾನೆ ನೋಡ್ರಿ. ಏನು ಹೇಳ್ತಾನೆ, ದಿಸ್ ಇಯರ್ ಅವರ್ ಇನ್ವೆಸ್ಟಿಗೇಷನ್ ಏನಾಗ್ತದ, ದಿಸ್ ಇಯರ್ ಅವರ್ ಇನ್ವೆಸ್ಟಿಗೇಷನ್ ನೋಡ್ರಿ. ದಿಸ್ ಅವರ್ ಇನ್ವೆಸ್ಟಿಗೇಷನ್ ಅಡ್ವೆಂಚರಸ್ ವಿಲ್ ಟೇಕ್ ಅಸ್ ಆನ್ ಜರ್ನಿ ಫ್ರಮ್ ದ ಟೈನಿ ಮೈಕ್ರೋಬ್ಸ್. ನೋಡ್ರಿ ಇಲ್ಲಿ ಒಂದು ವರ್ಡ್ ಬಂತು, ಟೈನಿ ಅಂದ್ರೇನು, ಸ್ಮಾಲ. ಟೈನಿ ಅಂದ್ರೇನು, ವೆರಿ ಸ್ಮಾಲ್. ಮೈಕ್ರೋಬ್ಸ್ ಅಂದರೆ ಕಣ್ಣಿಗೆ ಕಾಣಿಸೋದಂತ, ವಿಚ್ ವಿ ಕ್ಯಾನಾಟ್ ಸಿ ವಿತ್ ಅವರ್ ನೇಕ್ಡ್ ಐಸ್. ಸೊ ವಿ ಕಾಂಟ್ ಸಿ ಟು ಪ್ಲಾನೆಟ್ ವೈಡ್ ಚಾಲೆಂಜಸ್ ವಿ ಕಾಂಟ್ ಇಗ್ನೋರ್. ನೋಡಿ ಏನಂತ ಹೇಳ್ತಾನೆ, ಮೈಕ್ರೋಬ್ಸ್ ರೈಟಾ, ಮೈಕ್ರೋಬ್ಸ್ ವಿ ಕಾಂಟ್ ಸಿ ಟು ಪ್ಲ್ಯಾನೆಟ್ ವೈಡ್ ಚಾಲೆಂಜಸ್ ವಿ ಕಾಂಟ್ ಇಗ್ನೋರ್. ನಮಗೆ ಏನು ಕಾಣಿಸಲ್ಲಾಗ್ಯದಪ್ಪ ಅಂದ್ರೆ ಅವಕ್ಕೆ ನಾವು ಇಗ್ನೋರ್ ಮಾಡಪ್ಲೇ ಇಲ್ಲ, ಅವಕ್ಕೆ ನಾವು ಏನು ಮಾಡ್ಬೇಕು, ಇಗ್ನೋರ್ ಮಾಡಪ್ಲೇ ಇಲ್ಲ ಅಂತ ಹೇಳ್ತಾ ನೋಡ್ರಿ. ವಿಲ್ ಸ್ಟಾರ್ಟ್ ಬೈ ಎಕ್ಸಾಮಿನಿಂಗ್ ಸಮಥಿಂಗ್ ಆ್ಯಸ್ ಸ್ಮಾಲ್ ಆ್ಯಸ್ ಸಿಂಗಲ್ ಡ್ರಾಪ್ ಆಫ್ ವಾಟರ್ ಆ್ಯಂಡ್ ಅನ್ಕವರ್ ಹೈಡನ್ ವರ್ಲ್ಡ್ ಆಫ್ ಟೈನಿ ಆರ್ಗನಿಸಮ್ಸ್. ನೋಡ್ರಿ ನಾವೆಲ್ಲಿ ಸ್ಟಾರ್ಟ್ ಮಾಡೋಣ, ಒಂದು ಡ್ರಾಪ್ ಆಫ್ ವಾಟರ್ ತೊಗೊಂಬೋಣ. ಆ ವಾಟರ್ನ್ಯಾಗ ಅನ್ಕವರ್ ಏನಾಗ್ತದೆ, ಮೈಕ್ರೋ ಆರ್ಗನಿಸಮ್ಸ್ ಅಥವಾ ಸ್ಮಾಲೆಸ್ಟ್ ಟೈನಿ ಆರ್ಗನಿಸಮ್ಸ್ಗಳು ಪ್ರೆಸೆಂಟ್ ಇರ್ತಾವೆ. ನೋಡಿರಿ ಯಾವಾಗಲೇ ನೀವು ಎಲ್ಲರೇ ನಿಮ್ಮ ಮನೆಯಾಗ ನೋಡಿರ್ಬೋದು, ಎಲ್ಲರೇ ವಾಟರು ಏನಾಗ್ತದೆ, ಸ್ಟೋರ್ ಮಾಡಿಟ್ಟಿರ್ತೀರಿ. ಯಾಕೆ ಸ್ಟೋರ್ ಮಾಡಿಟ್ಟಿರ್ತೀರಿ, ಸೊ ಯೂಸಸ್ ಅಲ್ಲಕ್ಕೆ ರೈಟಾ. ಆವಾಗ ನೀವು ಯೂಸ್ ಮಾಡಿದಾಗ ಒಂದು 10-15 ಡೇಸ್ ಅಥವಾ 1 ವೀಕ್ ಆದ ಬಳಿಕ ಅದರ ಒಂದು 4-5 ಡೇಸ್ ಒಳಗೆ ಸ್ಮಾಲ್ ಆರ್ಗನಿಸಮ್ಸ್ಗಳು ಕಾಣಿಸ್ತಾ ಇರ್ತಾವೆ, ನೋಡಿರ್ಬೋದು ನೀವು ರೈಟಾ. ಅವು ಟೈನಿ ಆರ್ಗನಿಸಮ್ಸ್ ಅಂತ ಕರಿತೇವೆ. ಅವು ನಮಗೆ ನೇಕಡ್ ಐಸ್ಲಿಂದ ಕಾಣಿಸ್ತಾವೆ. ಅದೂ ಸ್ಮಾಲ್ ಇದ್ರೆ ಇನ್ನೂ ಅದಕ್ಕಿಂತ ಸ್ಮಾಲೆಸ್ಟ್ ಏನಿರ್ತಾವೆ, ಆರ್ಗನಿಸಮ್ಸ್ ಇರ್ತಾವೆ. ಅವು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಅವು ನಮಗೆ ನೇಕಡ್ ಐಸ್ಲಿಂದ ಅಬ್ಸರ್ವ್ ಆಗೋದಿಲ್ಲ ರೈಟಾ. ನೆಕ್ಸ್ಟ್ ನೋಡ್ರಿ, unseen but deeply linked to us. ಏನಾಗ್ತೈತನ, ಸಮ್ ಆರ್ಗನಿಸಮ್ಸ್ ಆರ್ unseenable means they are not observable with our eyes, but also somewhat they are linked to us. ಏನಂತ ಹೇಳ್ತಾನಪ್ಪ ಅಂತಂದ್ರೆ, ಕೆಲವೊಂದು ಸಮ್ ಆರ್ಗನಿಸಮ್ಸ್ಗಳು ವಿಸಿಬಲ್ ಆಗೋದಿಲ್ಲ, ಬಟ್ ಮತ್ತೇನಾಗ್ತಾವೆ, ಅವು ಏನಾಗ್ತವೆ, ಸಮ್ವಾಟ್ ನಮಗೆ ಲಿಂಕ್ ಅವ, ಸಮ್ವಾಟ್ ಏನವ, ಕನೆಕ್ಟೆಡ್ ಅವ. ಸಮ್ ಆಫ್ ದೀಸ್ ಆರ್ ಇನ್ವಿಸಿಬಲ್ ಹೆಲ್ಪರ್ಸ್. ಅವು ಸಮ್ ಆಫ್ ಏನವ, ಇನ್ವಿಸಿಬಲ್ ಹೆಲ್ಪರ್ಸ್ ಅಂದ್ರೆ ಏನು, ಅವು ನಮಗೆ ಕಣ್ಣಿಗೆ ಕಾಣಿಸಲಾಗ್ಯಾವ, ನಮಗೆ ಐಸಿಗೆ ಕಾಣಿಸಲಾಗ್ಯಾವ ಕೂಡ, ಬಟ್ ಆಲ್ಸೋ ದೇ ಆರ್ ಹೆಲ್ಪಿಂಗ್ ಅಸ್. ಸಮ್ ಆರ್ಗನಿಸಮ್ಸ್ ಏನವ, ನೇಕಡ್ ಐಸಿಗೆ ಇಲ್ಲಿಂತ ಕಾಣಿಸಲಾಗ್ಯಾವ, ಆದರೂ ಕೂಡ ಬಟ್ ಆಲ್ಸೋ ದೇ ಆರ್ ಹೆಲ್ಪಿಂಗ್ ಅಸ್. ಸೊ ದ್ಯಾಟ್ ಹೆಲ್ಪ್ ಅಸ್ ಡೈಜೆಸ್ಟ್ ಅವರ್ ಫುಡ್ ಆರ್ ಪ್ರೊಡ್ಯೂಸ್ ಮೆಡಿಸಿನ್ಸ್. ನೋಡಿರಿ ಅವು ಏನು ಆರ್ಗನಿಸಮ್ಸ್ ಅಂತ ಹೇಳಿದೆವಲ್ಲ, ಭಾಳಷ್ಟು ಸ್ಮಾಲ್ ಆರ್ಗನಿಸಮ್ಸ್ಗಳು ಅವು ನಮ್ಮ ಕಣ್ಣಿಗೆ ಕಾಣಿಸಲಾಗ್ಯಾವ. ಮತ್ತು ಕಣ್ಣಿಗೆ ಕಾಣಿಸಲ್ಲ ಆದ್ರೂ ಅವಕ್ಕೆ ನಾವು ಇಗ್ನೋರ್ ಮಾಡಪ್ಲೇ. ಯಾಕೆ ಇಗ್ನೋರ್ ಮಾಡಪ್ಲೇ ಇಲ್ಲ, ಅವು ನಮಗೆ ಏನು ಹೆಲ್ಪ್ ಮಾಡತ್ತಾವ, ನಮಗೆ ಫುಡ್ ಡೈಜೆಸ್ಟ್ ಮಾಡ್ಲಿಕ್ಕೆ. ನೀವು ಊಟ ಎಲ್ಲ ತಿಂತೀರಿ, ಫುಡ್ ತಿಂತೀರಿ, ಆ ಫುಡ್ ಡೈಜೆಷನ್ ಆಗ್ಲತ್ತ ಕರೆಕ್ಟಾ. ಆ ಫುಡ್ ಡೈಜೆಷನ್ ಆಗ್ಲಿಕ್ಕೂ ಸಮ್ ಆರ್ಗನಿಸಮ್ಸ್ಗಳು ಏನವ, ರೆಸ್ಪಾನ್ಸ್ ಅವ. ಆ್ಯಂಡ್ ಸಮ್ ಮೆಡಿಸನ್ಸ್ನು ಪ್ರೊವೈಡ್ ಮಾಡಲಿಕ್ಕೆ ಅಥವಾ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಮ್ ಆರ್ಗನಿಸಮ್ಸ್ಗಳು ಏನು ಮಾಡತ್ತಾವ, ಅಲ್ಲಿ ಹೆಲ್ಪ್ ಮಾಡತ್ತವ. ಬಟ್ ಈ ಆರ್ಗನಿಸಮ್ಸ್ಗಳು ನೇಕಡ್ ಐಸ್ಲಿಂಗಿ ಕಾಣಿಸೋದಿಲ್ಲ ರೈಟಾ. ವೈಲ್ ಅದರ್ಸ್ ಕ್ಯಾನ್ ಬಿ ಹಾರ್ಮ್ಫುಲ್ ಕಾಸಿಂಗ್ ಇನ್ಫೆಕ್ಷನ್ಸ್. ನೋಡಿರಿ ಇಲ್ಲಿ ಏನು
ಭಾರಿ ಚಲೋ ಹೇಳ್ದನಪ್ಪ ಅಂದ್ರೆ ಇಲ್ಲಿ 2 ಫ್ಯಾಕ್ಟರ್ಸ್ ಹೇಳ್ದನು. ಏನು 2 ಫ್ಯಾಕ್ಟರ್ಸ್ ಹೇಳ್ದನು? ಒಂದು ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ದನು, ಇನ್ನೊಂದು ಏನಾಗ್ತದೆ ನಿಮಗೆ ಹಾರ್ಮ್ಫುಲ್ನೂ ಆಗ್ತದ ಅಂತ ಹೇಳ್ದನು. ಅಂದ್ರೆ ನೇಚರ್ ಒಳಗೆ 2 ಟೈಪ್ಸ್ ಆಫ್ ಏನವ ಆರ್ಗನಿಸಮ್ಸ್ಗಳವ. ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ವಿಸಿಬಲ್ ಟು ಅವರ್ ಐಸ್ ಆ್ಯಂಡ್ ಒನ್ ವಿಲ್ ಬಿ ಹಾರ್ಮ್ಫುಲ್ ಆ್ಯಂಡ್ ಒನ್ ವಿಲ್ ಬಿ ಹೆಲ್ಪ್ಫುಲ್. ಮೀನ್ಸ್ ನೇಚರ್ ಏನು ಮಾಡುತ್ತೆ, 2 ಕೈಂಡ್ಸ್ ಆಫ್ ಆರ್ಗನಿಸಮ್ಸ್ಗಳು ನಿಮಗೆ ಏನಾಗ್ತಲ್ಲಿ ಏನು ಶೋಕೇಸ್ ಮಾಡತ್ತದ, ಹೇಳ್ಕೊಡ್ಲಿತ್ತ. ಒಂದು ನಿಮಗೆ ಹೆಲ್ಪ್ಫುಲ್ ಮಾಡ್ತಾ, ಇನ್ನೊಂದು ಏನು ಮಾಡ್ತದೆ ನಿಮಗೆ ಹಾರ್ಮ್ಫುಲ್ ಮಾಡ್ತದೆ ಅಂತ ಹೇಳ್ತಾನೆ. ಅವು ಹಾರ್ಮ್ಫುಲ್ ಮಾಡೋದು ಡಿಸೀಸ್ಗಳು ಬರ್ಬೋದು, ಇನ್ಫೆಕ್ಷನ್ಸ್ ಬರ್ಬೋದು, ಅಲರ್ಜಿ ಬರ್ಬೋದು, ಆ್ಯಂಡ್ ಸೋ ಮೆನಿ ಥಿಂಗ್ಸ್ ವಿಲ್ ಕಾಸ್ ಟು ದ ಹ್ಯೂಮನ್ ಬೀಯಿಂಗ್ಸ್ ಆ್ಯಸ್ ವೆಲ್ ಆಸ್ ದಿ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಏನು ಆರ್ಗನಿಸಮ್ಸ್ಗಳು ಬರೀ ನಿಮ್ಮ ಹ್ಯೂಮನ್ಸ್ಗಳಿಗೆ ಅಷ್ಟೇ ಲಿಮಿಟೆಡ್ ಇಲ್ಲ, ಅವು ಪ್ಲ್ಯಾಂಟ್ಸ್ಗಳಿಗೂ ಆಗ್ಬೋದು, ಹ್ಯೂಮನ್ಸ್ಗಳಿಗೂ ಆಗ್ಬೋದು, ಮತ್ತು ಎನಿಮಲ್ಸ್ಗಳಿಗೂ ಆಗ್ಬೋದು ಅಂತ ಹೇಳ್ತೇವೆ. Right? Okay. See next. Sorry. These phenomena. Okay. One more paragraph is there na. Okay, I left where we right the third paragraph. Correct na. Okay. But what does our body need to stay healthy? ಇಲ್ಲಿ ಕ್ವಶನ್ಸ್ ಬಂತು ನೋಡ್ರಿ ನಮಗೆ. ನಾವು ಏನು ಮಾಡಬೇಕು, ನಾವು ಏನು ಮಾಡಿದ್ರೆ ನಮ್ಮ ಬಾಡಿ ಹೆಲ್ದಿಯಾಗಿರ್ತಾ? ಬರೀ ಜಂಕ್ ಫುಡ್ ತಿನ್ನಬೇಕಾ, ಅಥವಾ ಓನ್ಲಿ ಮಾರ್ನಿಂಗ್ ಈಟ್ ಮಾಡಬೇಕಾ, ಅಥವಾ ಡಿನ್ನರ್ ಅಷ್ಟೇ ಮಾಡಬೇಕಾ, ಅಥವಾ ಲಂಚ್ ಅಷ್ಟೇ ಮಾಡಬೇಕಾ, ವಾಟರ್ ಡ್ರಿಂಕ್ ಮಾಡಬಾರ್ದಾ, ಅಥವಾ ವಾಟರ್ ಲೆಸ್ ಡ್ರಿಂಕ್ ಮಾಡಬೇಕಾ? ಏನು ಮಾಡ್ರೆ ನಾವು ಹೆಲ್ದಿಯಾಗಿರ್ತೇವೆ ಅಂತ ಕ್ವಶನ್ ಬರ್ತದೆ. ನೆಕ್ಸ್ಟ್ ನೋಡಿರಿ, ಹೌ ಡು ವಿ ಫೈಟ್ ದೀಸ್ ಇನ್ಫೆಕ್ಷನ್? ಯಾವಾಗ ಒಂದು ಬಾಡಿ ಒಳಗೆ ಯಾವುದೇ ಒಂದು ಡಿಸೀಸ್ ಬಂತು, ಆ ಡಿಸೀಸಿಗೆ ನಾವು ಹ್ಯಾಂಗೆ ಫೈಟ್ ಮಾಡಬೇಕು, ಏನು ಮಾಡಬೇಕು? ಕ್ವಶನ್ಸ್ ಬರ್ತದೆ ನಿಮಗೆ ಎಲ್ಲರ ಮೈಂಡ್ನಾಗ. ಹ್ಯಾಂಗೆ ಡಿಸೀಸ್ ಬರ್ತದೆ? ಫಸ್ಟ್ ಕ್ವಶನ್ ಬರ್ತದೆ, ಹ್ಯಾಂಗೆ ಬಂತೆ ಡಿಸೀಸ್? ಫಸ್ಟ್ ಆಫ್ ಆಲ್ ಅದು ಬಂತಪ್ಪ ಅಂದ್ರೆ ಅದಕ್ಕೆ ನಾವು ಅದಕ್ಕೆ ಹ್ಯಾಂಗೆ ಕ್ಯೂರ್ ಮಾಡಬೇಕು, ಹ್ಯಾಂಗೆ ಅದ್ರ ಜೊತೆ ಫೈಟ್ ಮಾಡಬೇಕು ಅಂತ ಕ್ವಶನ್ ಬರ್ತದೆ ನೋಡಿ. ವಿಲ್ ಫೈಂಡ್ ಔಟ್ ಹೌ ನ್ಯೂಟ್ರಿಷಿಯಸ್ ಫುಡ್, ಎಕ್ಸಸೈಸ್, ಮೆಡಿಸಿನ್ಸ್ ಆ್ಯಂಡ್ ವ್ಯಾಕ್ಸಿನ್ ಹೆಲ್ಪ್ ಅಸ್ ಟು ಸ್ಟೇ ಹೆಲ್ದಿ ಆ್ಯಂಡ್ ಫೈಟ್ ಆ್ಯಂಡ್ ಇನ್ಫೆಕ್ಷನ್ಸ್ ಅಗೇನೆಸ್ಟ್. ರೈಟ್? ನೋಡಿರಿ, ನಿಮಗೆ ಏನಾಗ್ತದೆ, ಯಾವುದೇ ಒಂದು ಡಿಸೀಸ್ ಬಂತು ಅಂತಂದ್ರೆ ಅದು ಹ್ಯಾಂಗೆ ಬಂತು, ಎದಕ್ಕೆ ಬಂತು, ಅದ್ರ ಜೊತೆ ನಾವು ಹ್ಯಾಂಗೆ ಫೈಟ್ ಮಾಡಬೇಕು, ಎಲ್ಲ ಏನು ಮಾಡ್ಬೇಕು ನೀವು ಆಲ್ರೆಡಿ ಬೇಸಿಕ್ ಒಳಗೆ ಕಲ್ತೀರಿ. ಏನು, ನಾವು ಫುಡ್ ನ್ಯೂಟ್ರಿಷಿಯಸ್ ಫುಡ್ ತೊಗೊಂಡೇವಪ್ಪ ಅಂತಂದ್ರೆ ಅದರಲ್ಲಿಂದ ನಮಗೆ ನ್ಯೂಟ್ರಿಷನ್ ಸಿಗ್ತದೆ, ನ್ಯೂಟ್ರಿಯೆಂಟ್ ಸಿಗ್ತದೆ. ಆಮೇಲೆ ಅವು ಏನಾಗ್ತದೆ, ಸ್ವಲ್ಪ ನಮಗೆ ಫೀವರ್ ಇತ್ತು, ನಮಗೆ ಏನರ ಇನ್ಫೆಕ್ಷನ್ಸ್ ಬಂತಂತ ನಾವು ಮೆಡಿಸಿನ್ ತೊಗೋತೇವೆ, ಆ ಮೆಡಿಸನ್ ಅಥವಾ ವ್ಯಾಕ್ಸಿನೇಷನ್ ತೊಗೋತೇವೆ, ಅದರಲ್ಲಿಂದ ಏನಾಗ್ತದೆ ನಾವು ಹೆಲ್ದಿ ಆಗಿರ್ತೇವೆ. ರೈಟಾ? ನೀವು ಕ್ಲಾಸ್ 6th 7th ಒಳಗೆ ಸಮ್ ವಿಟಾಮಿನ್ಸ್, ಸಮ್ ಮಿನರಲ್ಸ್ ಅಂತ ಸ್ಟಡಿ ಮಾಡಿದ್ದೀರಿ. ಅದ್ರಾಗ ಏನಾಗುತ್ತೆ, ಲೆಮನ್ ಜ್ಯೂಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೂಟ್ಸ್ ಆಗಿರ್ಬೋದು, ಹಾಗೆ ವೆಜಿಟೇಬಲ್ಸ್ ಆಗಿರ್ಬೋದು, ಸಮ್ ಫುಡ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅವು ತಿನ್ನೋದ್ರಲ್ಲಿಂದ ನೀವು ಈಟ್ ಮಾಡೋದ್ರಿಂದ ಏನಾಗ್ತದೆ, ನಿಮ್ಗೆ ಸಮ್ ಕೈಂಡ್ಸ್ ಆಫ್ ವಿಟಾಮಿನ್ಸ್ಗಳು, ಮಿನರಲ್ಸ್ಗಳು ಲೈಕ್ ಕ್ಯಾಬೇಜ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಸೊ ಎಗ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಮೀಟ್ಸ್ಗಳಾಗಿರ್ಬೋದು. ಸೊ ಇವೆಲ್ಲ ತಿನ್ನೋದ್ರಲ್ಲಿಂದ ಏನು ಸಿಗ್ತದೆ ನಿಮಗೆ? ಫುಡ್ ಒಳಗೆ ಕಂಟೆಂಟ ನ್ಯೂಟ್ರಿಯೆಂಟ್ಸ್ ಸಿಗ್ತಾವೆ. ನ್ಯೂಟ್ರಿಯೆಂಟ್ಸ್ಗಳು ಏನು ಮಾಡ್ತದೆ ನಿಮಗೆ? ಎನರ್ಜಿ ಕೊಡ್ತಾ. ಎನರ್ಜಿ ಏನಾಗ್ತದೆ ನಿಮ್ಗೆ ಗ್ರೋ ಆಗಲಿಕ್ಕೆ, ಮತ್ತು ನಿಮಗೇನಾಗ್ತದೆ ಫೈಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇವೆ. ರೈಟಾ? ನೋಡಿರಿ ಮುಂದೆ ಏನು ಹೇಳ್ತಾನೆ. But that's just a beginning. In today's world, science does play a major role in improving our lives. ಮತ್ತೇನಂತಾನಪ್ಪ, ಬರೀ ನಮ್ಮ ಸೈನ್ಸ್ ಏನು ಮಾಡತ್ತಲ್ಲ, ಬರೀ ಫೈಟ್ ಮಾಡಲಿಕ್ಕೆ, ಹೆಲ್ದಿಯಾಗಿರ್ಲಿಕ್ಕೆ ಅಷ್ಟೇ ಹೆಲ್ಪ್ ಮಾಡತ್ತಿಲ್ಲ. ನಮ್ಮ ಲೈಫ್ ಇಂಪ್ರೂವ್ ಮಾಡಲಿಕ್ಕೆ ಏನೇನು ಸ್ಟೆಪ್ಸ್ ತೊಗೋಬೇಕು ಎಲ್ಲ ಏನು ಮಾಡ್ತದೆ ನಮ್ಮದು ಸೈನ್ಸ್ ನಮ್ಗೆ ಹೇಳ್ಕೊಡ್ಲತ್ತದ. ಸೊ ನೋಡಿರಿ, ಫಾರ್ ಎಕ್ಸಾಂಪಲ್ ಏನಪ್ಪ, ಫಾರ್ ಎಕ್ಸಾಂಪಲ್ ವಿ ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಮೆನಿ ವೇಸ್ ಟು ಮೇಕ್ ಅವರ್ ಲೈಫ್ಸ್ ಈಸಿಯರ್. ನೋಡಿರಿ, ಇದುವರೆ ನಮ್ಮ ಫಸ್ಟ್ ಆಫ್ ಆಲ್ ನವ ಡೇಸ್ ಒಳಗೆ ಏನಾಗ್ತದೆ, ಇಟ್ ಈಸ್ ದ ಪಾರ್ಟ್ ಆಫ್ ಅವರ್ ಲೈಫ್. ಎಲೆಕ್ಟ್ರಿಸಿಟಿ ಇಸ್ ಅ ಪಾರ್ಟ್ ಆಫ್ ಲೈಫ್. ಕರೆಂಟ್ ಏನಾಗ್ಯದ, ವಿಥೌಟ್ ಕರೆಂಟ್ ವಿ ಆರ್ ನಾಟ್ ಏಬಲ್ ಟು ಸರ್ವೈವ್. ಈ ಜನ್ರೇಷನ್ನಾಗ, ಈ ಕರೆಂಟ್ ಸಿಚುವೇಶನ್ನಾಗ ಕರೆಂಟ್ ಇದ್ದಿಲ್ಲಪ್ಪ ಅಂದ್ರೆ ನಮಗೆ ಸರ್ವೈವ್ ಮಾಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಲೈಟ್ ಹೋಯ್ತಪ್ಪ, ನಿಮಗೆ ಮನ್ಯಾಗ ಲೈಟ್ ಹೋಯ್ತಪ್ಪ ಅಂದ್ರೆ 5 ನಿಮಿಷ ಸುಮ್ಮ ಕೊಡ್ಲಿಕ್ಕೆ ಆಗಲ್ಲ ನಿಮಗೆ. ಕರೆಕ್ಟಾ? ಏನಾರೇ ಒಂದು ನಿಮಗೆ ಅದೂರೇ ಬೇಕು, ಇದೂರೇ ಬೇಕು, ಟಿ ವಿಯಲ್ಲಿ ಹಚ್ಚಲಿ, ಮೊಬೈಲಲ್ಲಿ ಯೂಸ್ ಮಾಡಲಿ, ಲೈಟೇ ಇಲ್ಲ, ಚಾರ್ಜಿಂಗ್ ಇಲ್ಲ ಅಂತ ನೀವು ಎಷ್ಟು ಬಡ್ದಾಡ್ತೀರಿ. ಕರೆಕ್ಟಾ? ಫ್ಯಾನ್ ಇಲ್ಲ, ಹ್ಯಾಂಗೆ ಮಲ್ಕೋಬೇಕು, ನಾವು ಏನಾಗ್ತದೆ ತಣ್ಣ ನೀರು ಬೇಕಾಗಿತ್ತು, ಕೋಲ್ಡ್ ವಾಟರ್ ಬೇಕಾಗಿತ್ತು, ಅಲ್ಲಿ ಫ್ರೀಜೇ ವರ್ಕ್ ಆಗಲ್ಲಾಗದ. ಸೊ ಹೀಗೆಲ್ಲ ಸೋ ಮೆನಿ ಥಿಂಗ್ಸ್ ಏನಾಗ್ತವೆ ನಿಮ್ಗೆ ಡಿಪೆಂಡ್ ಆಗ್ಯಾರ. ರೈಟಾ? ಸೊ ನೋಡಿರಿ, we depend on the heating effect of electric current to keep us warm. ಸ್ಪೆಷಲಿ ನೋಡ್ರಿಯಪ್ಪ, ಇಲ್ಲ ನೋಡಿರಿ, ನಿಮ್ಮ ಪಿಕ್ಚರ್ನಾಗೆ ತೋರಿಸ್ಲತ್ತಾನೆ, ಇಲ್ಲಿ ಹೀಟರ್ ತೋರಿಸ್ಲತ್ತಾನೆ. ಈ ಹೀಟರ್ ಏನಾಗ್ಲತ್ತದ ನೋಡಿರಿ, ಹೆಂಗೆ ಕರೆಂಟ್ ಪಾಸ್ ಆದಾಗ ಇಲ್ಲಿ ರೆಡ್ ಕಲರ್ ಏನು ಇಂಡಿಕೇಶನ್ ಕೊಡ್ತದೆ ನಿಮಗೆ? ಹೀಟ್ ಇಂಡಿಕೇಶನ್ ಕೊಡ್ತದೆ. ಈ ಹೀಟ್ ಏನಾಗ್ಯದಪ್ಪ ಅಂದ್ರೆ ನಿಮಗೆ ಹೀಟ ಕೊಡೋದ್ರಿಂದ ನಮ್ಮ ಬಾಡಿ ಏನಾಗ್ತದೆ, ವಾರ್ಮ್ ಆಗ್ತದೆ. ಸ್ಪೆಷಲಿ ಇನ್ನು ವಿಂಟರ್ ಸೀಸನ್ನಾಗ ನಮ್ಮ ಕೋಲ್ಡ್ ಟೆಂಪ್ರೇಚರ್ ಇರೋದ್ರಿಂದ ಬಾಡಿ ಟೆಂಪ್ರೇಚರ್ ಏನಾಗ್ತದೆ, ಲೋ ಆಗ್ತದೆ. ಆ ಲೋ ಆದಾಗ ನಮ್ಮ ಬಾಡಿಗೆ ಏನಾಗಬೇಕು, ಬಾಡಿ ಹೀಟ್ ಬೇಕು. ಹೀಟ್ ಬೇಕಾದಾಗ ಏನಾಗ್ತದೆ, ಅವಾಗ
ಏನಾಗ್ತದೆ ನಾವು ಅಲ್ಲಿ ಏನು ಯೂಸ್ ಮಾಡ್ತೇವೆ, ಹೀಟರ್ ಯೂಸ್ ಮಾಡ್ತೇವೆ. ಎಲೆಕ್ಟ್ರಿಕ್ ಕರೆಂಟ್ ಏನು ಪಾಸ್ ಮಾಡಿದಾಗ ಈ ಡಿವೈಸ್ ಏನು ಪ್ರೊಡ್ಯೂಸ್ ಮಾಡ್ತದೆ, ಹೀಟ್ ಮಾಡ್ತದೆ. ಹೀಟ್ ಪ್ರೊವೈಡ್ ಮಾಡಿದಾಗ ನಮ್ಮ ರೂಮ್ ಏನಾಗ್ತದೆ, ಹೀಟ್ ಆಗ್ತದೆ. ಅವಾಗ ನಮ್ಮ ಬಾಡಿ ಟೆಂಪ್ರೇಚರ್ ಏನಾಗ್ತದೆ, ನಾರ್ಮಲಾಗಿ ಕಂಟ್ರೋಲ್ನಾಗ ನಾರ್ಮಲ್ ಕಂಡೀಷನ್ ಒಳಗೆ ಬರ್ತದೆ ಅಂತ ಹೇಳ್ತೇವೆ ನಾವು. ಕರೆಕ್ಟಾ? ಸೊ ಇಲ್ಲಪ್ಪ ಏನಾಗ್ತದಪ್ಪ, ನಮ್ಮ ಬಾಡಿ ಲೋ ಟೆಂಪ್ರೇಚರ್ ಐತಪ್ಪ ಅಂದ್ರೆ ನಮಗೆ ಏನಾಗ್ತದೆ, ಅಲ್ಲಿ ಬಾಡಿ ಟೆಂಪ್ರೇಚರ್ ಲೋ ಆಗ್ತದೆ. ನಮಗೆ ಏನಾಗ್ತದೆ, ಬಾಡಿ ಫಂಕ್ಷನ್ಸ್ ಪ್ರಾಪರ್ಲಿ ಆಗಲ್ಲ. ಅದರಲ್ಲಿಂದ ಡೆತ್ ಆಗೋದಂಥ ಚಾನ್ಸಸ್ನು ಬರಬಹುದು ಅಂತ ಹೇಳ್ತಾನವ ನೋಡ್ರಿ. ಅಂದ್ರೆ ಬರ್ಬೋದು. So while the magnetic effect helps the motors run and machines the functions, right? ನೋಡ್ರಿ ಏನು ಹೇಳ್ತಾನಪ್ಪ ಅಂತಂದ್ರೆ, ಇದು ಬರೀ ಎಲೆಕ್ಟ್ರಿಕ್ ಕರೆಂಟ್ ಅಷ್ಟೇ ನಮಗೆ ಯೂಸ್ ಆಗಲ್ಲ ಏನು ಮಾಡಲಿಕ್ಕೆ, ಹೀಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ. ಬಟ್ ಆಲ್ಸೋ ವಿ ಆರ್ ಯೂಸಿಂಗ್ ಮ್ಯಾಗ್ನೆಟ್ಸ್ ಟು ರನ್ ಸಮ್ ಮಷೀನ್ಸ್ ಆ್ಯಂಡ್ ವಾಟ್ ಸಮ್ ಮೋಟಾರ್ಸ್ ಟು ರನ್ ಆ್ಯಂಡ್ ಇಟ್ಸ್ ಫಂಕ್ಷನ್ ಪ್ರಾಪರ್ಲಿ. ಸಮ್ ಮೋಟರ್ಸ್ಗಳಾಗಿರ್ಬೋದು, ಸಮ್ ಮಷಿನ್ಸ್ಗಳು ಏನಾಗ್ತಾವೆ, ಪ್ರಾಪರ್ ರನ್ ಆಗಲ ಸಲಕ ಏನಾಗ್ಯದ, ಸಮ್ ಮ್ಯಾಗ್ನೆಟ್ಸ್ ಹೆಲ್ಪ್ ಆಗ್ಲತ್ತ. ಫಾರ್ ಎಕ್ಸಾಂಪಲ್ ನೀವು ಈ 6th 7th ಏನು ಕಲ್ತಿರಪ್ಪ ಅಂದ್ರೆ, ಸಮ್ ಮ್ಯಾಗ್ನೆಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ರೆ, ರೈಟ್? ಆ ಮ್ಯಾಗ್ನೆಟ್ಸ್ಗಳು ಯೂಸ್ ಮಾಡ್ತೇವೆ. ಅದ್ರಾಗ ಸ್ಪೀಕರ್ನಾಗ ಯೂಸ್ ಮಾಡ್ತೇವೆ, ಟಿ ವಿನಾಗ ಯೂಸ್ ಮಾಡ್ತೇವೆ, ರೈಟ್? ಎಲ್ಲ ಅದ್ರಾಗ ಯೂಸ್ ಮಾಡ್ತೇವೆ. ಆ್ಯಂಡ್ ಆಲ್ಸೋ ಮತ್ತೇನು ಮಾಡ್ತಾರಪ್ಪ ಅಂತಂದ್ರೆ, ಇವು ಮ್ಯಾಗ್ನೆಟ್ಸ್ ಏನು ಮಾಡ್ತೀವಪ್ಪ ಅಂದ್ರೆ, ನಾವು ಎಲ್ಲರ ಮೆಟಲ್ಸ್ಗಳು ಮಿಕ್ಸ್, ಇದು ಗಾರ್ಬೇಜ್ ಒಳಗೆ ಮೆಟಲ್ಸ್ಗಳು ಮಿಕ್ಸ್ ಆಗಿರ್ತಾವೆ. ಅವಾಗ ನಾವು ಏನಾಗ್ತದೆ, ಮೆಟಲ್ ಏನು ಮಾಡ್ತದೆ, ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಟ್ ಆಗ್ತದೆ. ಅಟ್ರ್ಯಾಕ್ಟ್ ಆಗಿ ಏನು ಮಾಡ್ತದೆ, ನಾವು ಈಸಿಲಿ ಸಪ್ರೇಟ್ ಮಾಡ್ಬೋದು. ಸೊ ನಮ್ಮದು ಮ್ಯಾಗ್ನೆಟಿಕ್ನು ಭಾಳಷ್ಟು ಹೆಲ್ಪ್ಫುಲ್ ಅದ ಅಂತ ಹೇಳ್ತೇವೆ, ರೈಟಾ? ಓಕೆ, ಸೊ ನೆಕ್ಸ್ಟ್ ನಾವು ಪ್ಯಾರಾಗ್ರಾಫ್ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಒಳಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.